ಯಾವುದೇ ಕೆಮಿಕಲ್ ಬಳಸದೆ, ಯಾವುದೇ ಹೇರ್ ಕಲರ್ ಆಗಲಿ, ಹೇರ್ ಡೈ ಯೂಸ್ ಮಾಡದೆ ನ್ಯಾಚುರಲ್ ಆಗಿ ಹೇರ್ ಕಲರ್ ಯಾವ ಥರ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ನಿಮಗೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ. ಇದನ್ನ ಮಾಡ್ಕೊಳ್ಳೋದ್ರಿಂದ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾವಿನ ಎಲೆ ತಗೊಂಡಿದ್ದೀನಿ. ಚಿಗುರು ಇರುತ್ತಲ್ಲ, ಎಳೆಯ ಎಲೆ ತಗೋಬೇಕು. ಬಲ್ತಿರೋ ಎಲೆ ಆಗಲ್ಲ. ಚಿಗುರು ಇರುವ ಎಲೆ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಈ ಎಲೆನ ಯೂಸ್ ಮಾಡೋದ್ರಿಂದ. ತಲೆಯಲ್ಲಿ ಇಚ್ಚಿಂಗ್ ಅಂತೇನು ಹೇಳ್ತೀವಿ, ನವೆ ಇದ್ದರೂ ಕಿರ್ತ ಅಂತ ಹೇಳ್ತೀವಲ್ಲ, ಏನಾದ್ರು ಇನ್ಫೆಕ್ಷನ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಈ ಎಲೆನ ಯೂಸ್ ಮಾಡೋದ್ರಿಂದ. ಆದಷ್ಟು ಎಳೆ ಎಲೆನೇ ತಗೊಳ್ಳಿ. ಬಲ್ತಿರೋ ಎಲೆಯಲ್ಲಿ ಅಷ್ಟು ಚೆನ್ನಾಗಿ ಕಲರ್ ಕೂಡ ಆಗಲ್ಲ. ಇವಾಗ ಫಸ್ಟು ಕ್ಲೀನಾಗಿ ತೊಳ್ಕೊಬೇಕು. ಇವಾಗ ಸಿಗುತ್ತೆ ಎಲ್ಲ ಕಡೆನೂ ಮರದಲ್ಲಿ ಎಳೆ ಚಿಗುರು ಸಿಗುತ್ತೆ. ಈ ಚಿಗುರನ್ನ ತಂದು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ನೀಟಾಗಿ ತೊಳ್ಕೊಬೇಕು. ಎಲೆಯಲ್ಲಿ ಹುಳ ಎಲ್ಲ ಇರುತ್ತೆ. ಹುಳ ಎಲ್ಲ ಇದ್ದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಕ್ಲೀನಾಗಿ ತೊಳೆದುಬಿಟ್ಟೆ ಯೂಸ್ ಮಾಡಬೇಕು. ಇದನ್ನು ಫಸ್ಟು ಕೈಯಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಒಂದು ಕಬ್ಬಿಣದ ಬಾಂಡ್ಲಿ ತೊಗೊಂಡಿದ್ದೀನಿ. ಆದಷ್ಟು ಕಬ್ಬಿಣದ ಬಾಂಡ್ಲಿಯಲ್ಲೇ ಯೂಸ್ ಮಾಡಿ. ಕಲರೆಲ್ಲ ನೀವು ರೆಡಿ ಮಾಡಬೇಕು ಅಂದರೆ ಕಬ್ಬಿಣದ ಬಾಂಡ್ಲಿಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಕಲರ್ ಕೂಡ ಬರುತ್ತೆ. ಜಾಸ್ತಿಯಾಗಿ ಬಲ್ತಿರೋ ಎಲೆನ ತೊಗೋಬಾರ್ದು. ಈ ಥರ ಎಲೆ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಕಟ್ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಸೀಸರಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಕಲರ್ ಕೂಡ ಕಪ್ಪು ಆಗಿ ಬರುತ್ತೆ. ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಇದು ಅಂಟೊಳದ ಕಾಯಿ ಅಥವಾ ರೀಟಾಕಾಯಿ ಅಂತಲೂ ಕೂಡ ಕರಿತೀವಿ. ಇದನ್ನು ಜಾಸ್ತಿಯಾಗಿ ನಾವು ಗೋಲ್ಡ್ ಅಂಗಡಿಲೆಲ್ಲ ಬಳಸ್ತಾರೆ. ಇದನ್ನು ಶಾಂಪು ಮಾಡೋದು ಕೂಡ ಬಳಸ್ತಾರೆ. ಶಾಂಪು ಎಲ್ಲ ಇದೇ ಕಾಯಿನಿಂದ ಮಾಡೋದು. ಈ ಕಾಯಿ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಸಿಲ್ಕಿ ಹೇರ್ ಥರ ಆಗುತ್ತೆ. ಮತ್ತು ಈ ಕಾಯಿನ ಯೂಸ್ ಮಾಡೋದ್ರಿಂದ ನಿಮಗೆ ಬೇರೆ ಯಾವುದೇ ಶಾಂಪು ಯೂಸ್ ಮಾಡಬೇಕು ಅಂತನಿಲ್ಲ. ಒಳ್ಳೆಯ ಒಂದು ಸ್ಮೆಲ್ ಇರುತ್ತೆ, ಒಳ್ಳೆಯ ಒಂದು ಘಮ ಕೂಡ ಇರುತ್ತೆ ನೀವು ಈ ಕಾಯಿನ ಯೂಸ್ ಮಾಡೋದ್ರಿಂದ. ಈ ಕಾಯಿ ಮತ್ತು ಎಲೆನ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಕಿವುಚ್ಕೋಬೇಕು ನೀರಲ್ಲಿ. ಅದರ ರಸ ಎಲ್ಲ ಚೆನ್ನಾಗಿ ಬಿಡಬೇಕು. ಅಲ್ಲಿ ತನಕ ಕ್ಲೀನಾಗಿ ಕಿವುಚ್ಕೋಬೇಕು. ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮ್ಮ ಕೂದಲು ಜಾಸ್ತಿ ವೈಟ್ ಇರೋರು ಜಾಸ್ತಿ ಹಾಕೋಬೋದು. ಎಲೆನೂ ಕೂಡ ಜಾಸ್ತಿ ಹಾಕೋಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದು. ಇವಾಗ ನೋಡಿ, ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಆದಮೇಲೆ ಮತ್ತೆ ಅದನ್ನು ಕಿವುಚ್ಕೋಬೇಕು. ಏಕೆ ಅಂದರೆ ನಾವು ಅಂಟೊಳದ ಕಾಯಿ ಹಾಕಿರ್ತೀವಲ್ಲ, ಅದು ಚೆನ್ನಾಗಿ ಮೆತ್ತಗಾಗಿರುತ್ತೆ. ಸ್ವಲ್ಪ ನೀರು ಬೆಚ್ಚಗಾದ್ಮೇಲೆ ಚೆನ್ನಾಗಿ ಕಿವುಚ್ಕೊಂಡು ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ, ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 10-15 ನಿಮಿಷ ಆದ್ರೂ ಕುದಿಸ್ಕೋಬೇಕಾಗುತ್ತೆ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ರಫ್ ಆಗಲ್ಲ, ಕೂದಲು ಸಾಫ್ಟ್ ಆಗುತ್ತೆ. ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ನಾವು ರೀಟಾಕಾಯಿ ಯೂಸ್ ಮಾಡೋದ್ರಿಂದ ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ ರೀಟಾಕಾಯಿನ ಯೂಸ್ ಮಾಡೋದ್ರಿಂದ, ಅಂಟೊಳದ ಕಾಯಿನ ಯೂಸ್ ಮಾಡೋದ್ರಿಂದ. ನೋಡ್ತಾ ಇರ್ಬೋದು ಕಲರ್ ಕೂಡ ಯಾವ ಥರ ಚೇಂಜ್ ಆಗಿದೆ ಅಂತ. ನಾನು ಇದಕ್ಕೆ ಯಾವುದೇ ಕಾಫಿ ಪುಡಿ ಆಗಲಿ ಟೀ ಪುಡಿ ಆಗಲಿ ಬಳಸಿಲ್ಲ. ನ್ಯಾಚುರಲ್ ಆಗಿ ಎರಡು ಐಟಮ್ನ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕಲರ್ ಕೂಡ ಬ್ಲ್ಯಾಕ್ ಆಗಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೋಬೋದು. ಆದರೆ ಎಲೆ ಸ್ವಲ್ಪ ಜಾಸ್ತಿಯಾಗಿ ಯೂಸ್ ಮಾಡ್ಕೊಳ್ಳಿ, ಜಾಸ್ತಿ ಬೇಕು ಅಂದಾಗ. ನಾನು ರೀಟಾಕಾಯಿನ ಒಂದು 10 ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ನೀರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ರೀಟಾಕಾಯಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆಯ ಒಂದು ಸ್ಮೆಲ್ ಕೂಡ ಇರುತ್ತೆ. ನೀವು ತಲೆಗೆ ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಘಮ ಕೂಡ ಬರ್ತಾ ಇರುತ್ತೆ. ನಿಮಗೆ ಬೇರೆ ಯಾವುದೇ ಕಂಡೀಷ್ನರ್ ಕೂಡ ಯೂಸ್ ಮಾಡಬೇಕು ಅಂತನಿಲ್ಲ, ಅಷ್ಟು ಚೆನ್ನಾಗಿ ಕಲರ್ ಆಗುತ್ತೆ. ನೋಡಿ ಇವಾಗ ಎಷ್ಟು ನೀರು ಸಿಕ್ಕಿದೆ ನನಗೆ. ಇವಾಗ ಈ ನೀರು ಸ್ವಲ್ಪ ಬೆಚ್ಚಗಿರಬೇಕು, ತುಂಬ ಬಿಸಿ ಇರಬಾರ್ದು. ಅದೇ ನಾನು ಬಾಣಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ದೊಡ್ಡ ಸ್ಪೂನಲ್ಲಿ ಮೆಹಂದಿ ಪುಡಿ ತೊಗೊಂಡಿದ್ದೀನಿ. ಯಾವುದಾದ್ರೂ ಮೆಹಂದಿ ಯೂಸ್ ಮಾಡ್ಬೋದು. ಆದಷ್ಟು ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಪುಡಿನ ಯೂಸ್ ಮಾಡಿ. ನೀವೇ ಮೆಹಂದಿ ಪುಡಿನ ರೆಡಿ ಮಾಡಿಕೊಂಡು ಕೂಡ ಯೂಸ್ ಮಾಡ್ಕೋಬೋದು. 2 ದೊಡ್ಡ ಸ್ಪೂನಲ್ಲಿ ಮೆಹಂದಿ ಪುಡಿ ಹಾಕ್ಕೊಂಡಿದ್ದೀನಿ. ಮೆಹಂದಿ ನಿಮಗೆ
ಆಯುರ್ವೇದಿಕ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಆ ಮೆಹಂದಿನೇ ಯೂಸ್ ಮಾಡಿ. ಆವಾಗ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ನಾನು ಏನು ನೀರು ಕುದಿಸ್ಕೊಂಡಿದ್ದೀನಲ್ಲ, ಆ ನೀರನ್ನ ಹಾಕಿ ಮೆಹಂದಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಒಂದು ಗಂಟು ಕೂಡ ಇರಬಾರ್ದು. ಇದನ್ನು ನೀವು ತಕ್ಷಣ ಹಾಕೋಬೋದು, ಇಲ್ಲ ನೆಕ್ಸ್ಟ್ ಡೇ ಕೂಡ ಇಟ್ಟು ಹಾಕೋಬೋದು. ಬರೀ ಮೆಹಂದಿ ಮಾತ್ರ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಗಂಟು ಕೂಡ ಇರದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಮೆಹಂದಿನ ಕಲಸಿ ಇಡಬಹುದು. ಮತ್ತೊಂದು ಬೌಲಲ್ಲಿ ನಾನು ಇಂಡಿಗೋ ಪೌಡ್ರನ್ನ ತೊಗೊಂಡಿದ್ದೀನಿ. ಇಂಡಿಗೋ ಪೌಡ್ರು ಮೆಹಂದಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. 2 ಸ್ಪೂನು ಮೆಹಂದಿ ಪುಡಿ ಹಾಕ್ಕೊಂಡಿದ್ರೆ 3 ಸ್ಪೂನು ಇಂಡಿಗೋ ಪೌಡ್ರನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಕೂಡ ಯಾವುದೇ ಕೆಮಿಕಲ್ ಇರೋದಿಲ್ಲ. ಇದು ಬರೀ ಒಂದು ಗಿಡದ ಎಲೆ ಅಷ್ಟೇ. ಇದನ್ನು ಕೂಡ ಅದೇ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟೇ ಒಟ್ಟಿಗೆ ಹಾಕೋಬೇಡಿ. ಸಪ್ರೇಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೆಹಂದಿಗೆ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ನಿಮಗೆ ಇದು ಕೂಡ ಆಯುರ್ವೇದಿಕ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಇಂಡಿಗೋ ಪೌಡ್ರು. ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಂಡಿಗೋ ಪೌಡ್ರ್ ಮತ್ತು ಮೆಹಂದಿ ಎಲ್ಲ ಹಾಕಿದಾಗ ಕೂದಲು ರಫ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದನೇ ನೀವು ರೀಟಾಕಾಯಿ ಎಲ್ಲ ಬಳಸೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ. ರೀಟಾಕಾಯಿ ಅಥವಾ ಅಂಟೊಳದ ಕಾಯಿ ಹಾಕಿ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಇವಾಗ ಇಂಡಿಗೋನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನೇ ಮೆಹಂದಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೆಹಂದಿನ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ. ಆಮೇಲೆ ಇಂಡಿಗೋ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ನೀವು 10 ನಿಮಿಷ ಬಿಟ್ಟು ಇಂಡಿಗೋ ಪೌಡ್ರ್ ಹಾಕಿದ್ಮೇಲೆ 10 ನಿಮಿಷ ಬಿಟ್ಟು ಆಮೇಲೆ ತಲೆಗೆ ಅಪ್ಲೈ ಮಾಡ್ಕೊಳ್ಳಿ. ನೀವು ಇಂಡಿಗೋ ಪೌಡ್ರು ಹಾಕೋಕ್ಕಿಂತ ಮೊದಲು ನೈಟೇನೆ ಬರೀ ಮೆಹಂದಿನ ಕಲಸಿ ಕೂಡ ಇಡ್ಬೋದು. ಕಲಸಿಟ್ಕೊಂಡಿರುವ ಮೆಹಂದಿಗೆ ಇಂಡಿಗೋ ಪೌಡ್ರನ್ನ ಮಿಕ್ಸ್ ಮಾಡಿ ಆಮೇಲೆ ಕೂಡ ತಲೆಗೆ ಅಪ್ಲೈ ಮಾಡ್ಕೋಬೋದು. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ತಲೆ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇದನ್ನು ಹಾಕ್ಕೊಂಡು 2 ಗಂಟೆ ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಳ್ಳಿ. ನಾವು ಅಂಟೊಳದ ಕಾಯಿ ಯೂಸ್ ಮಾಡೋದ್ರಿಂದ ನಿಮಗೆ ಶಾಂಪು ಹಾಕೋ ಅವಶ್ಯಕತೆಯೇ ಇಲ್ಲ. ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಇದು ನಿಮಗೆ 15 ದಿವಸಕ್ಕೊಂದ್ಸರಿ ಟ್ರೈ ಮಾಡ್ತಾ ಬನ್ನಿ. ಬಿಳಿ ಕೂದಲು ಅನ್ನೋದು ಕಾಣಿಸ್ಕೊಳ್ಳೋದೇ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.